ಮೊದಲು ಇದು ಬೈಪಾಸ್ಗೆ ಮುಂಚೆ ಹೇಗಿತ್ತು ಬಿಸ್ನೆಸ್, ಈಗ ಹೇಗಿದೆ, ಎಷ್ಟು ಎಫೆಕ್ಟ್ ಆಗಿದೆ, ಅದರಿಂದ ನಮಗೆ ಏನು ಕಷ್ಟಗಳು ಉದ್ಭವ ಆಗಿದ್ದಾವೆ? ಬೈಪಾಸ್ ಇರ್ಲಿಲ್ಲ, ಒಂದೇ ಒಂದು ರೂಟ್, ಬೆಂಗಳೂರು ಟು ಮೈಸೂರು ಚನ್ನಪಟ್ಟಣ ವಯಾ ಚನ್ನಪಟ್ಟಣನೇ ಇತ್ತು. ಕರೆಕ್ಟಾ? ವಯಾ ಚನ್ನಪಟ್ಟಣ ಅಂದ್ರೆ ಚನ್ನಪಟ್ಟಣ ಇಂದ ಎಲ್ಲರಿಗೂ ಗೊತ್ತಿದೆ. ಯಾರೆಲ್ಲ ಇಲ್ಲಿಂದ ಬೆಂಗಳೂರಿಂದ ಮೈಸೂರು ಹೋಗ್ತಾರೆ, ಇಲ್ಲ ಮೈಸೂರಿಂದ ಬೆಂಗಳೂರು ಹೋಗ್ತಾರೆ, ಒಂದೇ ರೂಟ್ ಇತ್ತು. ಒಂದು ಓಲ್ಡ್ ಹೈವೇ ಇಲ್ಲೇ ಇರೋದು. ಇಲ್ಲಿಂದ ನಡ್ಕೊಂಡು ಹೋದ್ರಿಂದ 5 ನಿಮಿಷ ಅಷ್ಟೇ. ಅವರು ಇಲ್ಲಿ ವಯಾ ಹೋಗುವಾಗ ಇಲ್ಲಿ ಚನ್ನಪಟ್ಟಣ ತಿಳ್ಕೊಂಡು ಚನ್ನಪಟ್ಟಣದಿಂದ ಎಲ್ಲ ಟಾಯ್ಸ್ ಏನಿದೆ ಅದು ತಗೊಂಡು, ಅದು ಸ್ವಲ್ಪ ಒಂದು ಬಿಸ್ನೆಸ್ ಇತ್ತು. ವೀಕ್ಲಿ ಒನ್ಸ್ ಅಂದ್ರೆ ವೀಕೆಂಡ್ ಅಲ್ಲಿ ಇತ್ತು. ಅದ್ ಜೊತೆಗೆ ಚನ್ನಪಟ್ಟಣ ಟಾಯ್ಸ್ ಇದೆ ಅಂತ ಸ್ವಲ್ಪ ಜನ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನನ್ ಕಾಲೇಜ್ ಇರ್ತಾನೆ, ನಾನು ಬೆಂಗಳೂರಲ್ಲಿ ಇರ್ತೀನಿ ಫಾರ್ ಎಕ್ಸಾಂಪಲ್, ಅಲ್ಲಿ ನನ್ನ ಜೊತೆ ಕಾಲೇಜ್ ಇರ್ತಾನೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಗೊತ್ತಾಗಿಲ್ಲ ಚನ್ನಪಟ್ಟಣ ಟಾಯ್ಸ್ ಏನಂತ. ನಾನು ಹೋಗ್ತಾ ಇರ್ತಾನೆ, ನಾನು ಹೇಳ್ತೀನಿ ಬಾ ಅಂದ್ರೆ ಅವ್ನು ಬರ್ತಾನೆ, ಅವ್ನ್ ಗೊತ್ತಾಗುತ್ತೆ. ಇದೆ ಆಯ್ತಾ, ಸ್ಪ್ರೆಡ್ ಆಗ್ತಾ ಇತ್ತು ಸ್ವಲ್ಪ ಅಂತ. ಈಗ ಹೈವೇ ಆಗಿರೋದ್ರಿಂದ ಈ ಕಡೆ ಯಾರು ಬರಲ್ಲ. ಅವ್ರು ಹೇಳಂಗೆ ಎಲ್ಲಿಂದ 5-6 ಕಿಲೋಮೀಟರ್ ಅಲ್ಲಿ ಎಕ್ಸಿಟ್ ಕೊಟ್ಟಿದ್ದಾರೆ ಬೇರೆ ಪಟ್ಟಣ ಹತ್ರ. ಅವ್ರು ರಿಟರ್ನ್ ಬರ್ಬೇಕಂದ್ರೆ ಯಾರು ರಿಟರ್ನ್ ಬರಲ್ಲ. ಇರೋ ನಾನು ಹೋಗ್ಬೇಕು ಅಂತ ಮುಂದೆ ಹೋಗುತ್ತಾನೆ, ಯಾರು ರಿಟರ್ನ್ ಬರಲ್ಲ. 5-6 ಕಿಲೋಮೀಟರ್ ಬಂದು ತಿರ್ಗಾ ಹೋಗ್ಬೇಕಂದ್ರೆ ಯಾರು ಇಷ್ಟಪಡಲ್ಲ. ಹೈವೇ ಎಲ್ಲಿಂದ ಹೋಗುತ್ತೆ, ಅಲ್ಲಿಂದ ಸ್ಟ್ರೇಟ್ ನಡುವೆ ಬ್ಯಾಂಗ್ಳೂರ್ ಹಿಡ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಹೋಗುತ್ತೆ. ಅಲ್ಲಿ ಒಂದು ಎಕ್ಸಿಟ್ ಇದೆ ರಾಮನಗರ ಮುಂಚೆ, ಅದು ಎಕ್ಸಿಟ್ ತಗೊಳಲ್ಲ ಯಾರು ತಗೊಳಲ್ಲ ಅಂತ ಇಲ್ಲ, ಸ್ವಲ್ಪ ಜನ ತಗೋತಾರೆ ಗೊತ್ತಿರೋರು, ಹಳೆ ಎಕ್ಸಿಟ್. ಇನ್ನೊಂದು ಯಾರು ತಗೊಳಲ್ಲ, ಹೈವೇ ತಗೋತಾರೆ ಡೈರೆಕ್ಟ್ ಆಗಿ. ಅಲ್ಲಿ ಹೋದ್ರೆ ಹಿಂದೆ 6 ಕಿಲೋಮೀಟರ್ ಹೋಗ್ಬೇಕು ಬೇರೆ ಪಟ್ಟಣ. ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಬರ್ಬೇಕಂದ್ರೆ ಯಾರು ಬರಲ್ಲ. ಇದರಿಂದ ಒಂದು ಬಿಸ್ನೆಸ್ ಕಟ್ಟಾಯ್ತು. ಬೇಕಾದ್ರೆ ನೀವು ನೋಡ್ಬಹುದು, ಹೈವೇ ಅಲ್ಲಿ ಎಷ್ಟೊಂದು ಅಂಗಡಿ ಇತ್ತು, ಎಲ್ಲ ಕ್ಲೋಸ್ ಆಗಿದೆ. ಆ ಕಡೆ ಬೈರಪಟ್ಟಣ ಆ ಕಡೆ ನೀವು ನೋಡ್ಕೋಬಹುದು, ಚನ್ನಪಟ್ಟಣ ಬಿಟ್ಟಾದ್ಮೇಲೆ ನೋಡ್ಕೊಡಿ ಎಷ್ಟೊಂದು ಅಂಗಡಿ ಕ್ಲೋಸ್ ಆಗಿದೆ. ಕ್ರಾಸಿಂಗ್ ಹತ್ರನೇ 5 ಅಂಗಡಿ ಇತ್ತು, ಈಗ ಎಲ್ಲ ಕ್ಲೋಸ್ ಇದೆ. ಒಂದ್ಸತಿ ನೋಡ್ಕೊಂಡು ಇದರ ಸಮಾಧಾನ ಮಾಡ್ಲಿಕ್ಕೆ ಸರ್ಕಾರದ ವತಿಯಿಂದ ಏನಾದ್ರು ಮಾಡ್ತಾರೆ? ಅವ್ರು ಏನೋ ಟಾಯ್ ಪಾರ್ಕ್ ಮಾಡ್ತಾರೆ ಅಂತ ಇದ್ದಾರೆ. ಹೌದು, ನಾನು ಕೇಳಿದ್ದೀನಿ ಟಾಯ್ ಪಾರ್ಕ್ ಮಾಡ್ತಾರ ಅಂತ. ಈಗ ಮಾಡಿದ್ದಾರೆ CCP. ಇಲ್ಲಿಂದ 6 ಕಿಲೋಮೀಟರ್. ಇಲ್ಲೇ ಕೆಲ್ಸಕ್ಕೆ ಬರಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಯಾರು ಬರಲ್ಲ. ಫಸ್ಟ್. ಸೆಕೆಂಡ್, ನಂಗೆ ಅಲ್ಲಿ ನಾವು ಜಾಗ ತಗೋಬೇಕು. ಆಲ್ರೆಡಿ ಸರ್ಕಾರ ಕೊಟ್ಟಿದ್ದಾರೆ, ಹಳೆ ಜಾಗ ಕೊಟ್ಟಿದ್ದು. ಏನ್ ಯೂಸ್ ಆಯ್ತು ಇದೇನು ಕಲಾನಗರ ಹ್ಯಾಂಡಿಕ್ರಾಫ್ಟ್ ಕಾಲೋನಿ. ಸ್ಟಾರ್ಟಿಂಗ್ 40 ವರ್ಷ, ನನ್ಗೆ 40 ಇಯರ್ಸ್, 40 ವರ್ಷ ಮೇಲೆನೆ ಇದು ಅಲಾಟ್ ಆಗಿತ್ತು. ಬಂದಿರೋದು 35 ವರ್ಷ ಏನೋ ಆಗಿದೆ, 38 ವರ್ಷ ಏನೋ ಆಗಿದೆ ಬಂದು ಎಲ್ಲ ವಾಸ ಆಗಿರೋದು ಇಲ್ಲಿ. ಅವಾಗ ಸರ್ಕಾರ ನೋಟಿಸ್ ಕೊಡ್ತಾ ಇದ್ರು, ಬಂದು ನಿಮ್ ಮನೆ ತಗೋಡಿ, ಇಲ್ಲಾಂದ್ರೆ ನಾವು ಬೇರೆ ಹೋಗ್ಬಿಡ್ತೀವಿ. ಫೋರ್ಸ್ಫುಲ್ ಆಗಿ ತಗೊಂಡ್ ಬಂದು ಇಲ್ಲಿ ಹಾಕಿರೋದು. ಅವಾಗ ಇಲ್ಲಿ ಏನಿರ್ಲಿಲ್ಲ, ಎಲ್ಲ ಕಾಳಂಗೆ. ಅವಾಗ ಸ್ಟಾರ್ಟ್ ಆಗಿರೋದು ಬರೀ ಹ್ಯಾಂಡಿಕ್ರಾಫ್ಟ್ ಟಾಯ್ಸ್ ಮಾಡೋರು. ಈಗ ಎಲ್ಲಾರು ಸೇಲ್ ಮಾಡಿ ಹೋಗಿದ್ದಾರೆ. 5% ಸಿಗ್ರೆ ನಿಮ್ಗೆ ಜಾಸ್ತಿ. ಇಲ್ಲಿ ಎಲ್ಲ ಕ್ವಾರ್ಟರ್ಸ್ ಅಲ್ಲಿ 5% ಅವ್ರು ಸಿಗ್ಬಿಟ್ರೆ ಟಾಯ್ಸ್ ಮಾಡೋರು ತುಂಬಾ ಜಾಸ್ತಿ. ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬನ್ನಿ, ಎಲ್ಲ ಸೇಲ್ ಮಾಡ್ಬಿಟ್ಟಿದ್ದಾರೆ. ಅದು ಸೇಲ್ ಈ ಕಡೆ ಎಲ್ಲ ಸೇಲ್. ನಾವು ಹುಡ್ಕೊಂಡಿದೀವಿ. ಏನಿಲ್ಲ, ಬಿಸ್ನೆಸ್ ಇಲ್ಲ, ಕೆಲಸ ಇಲ್ಲ, ಏನ್ ಮಾಡ್ಬೇಕು ಅವ್ರು ಇಟ್ಕೊಂಡು ಮನೆ ಏನಿಲ್ಲ. ಅವ್ರೆಲ್ಲಾರು ಹೋದ್ರು ಬೆಂಗಳೂರಿಗೆ ಕೆಲಸ ಮಾಡ್ತಾವ್ರೆ. ಬಿಟ್ಬಿಟ್ರು ಸೇಲ್ ಮಾಡೋ ಹೋಗಿದ್ದಾರೆ. ಸುಮಾರು ಎಲ್ಲ ಖಾಲಿ ಸೇಲ್ ಆಗಿರೋದೇ ಎಲ್ಲ ಮನೆಗೆ. 95% ಸೇಲ್ ಸಿಗತ್ತೆ ನಿಮ್ಮಲ್ಲಿ. 5% ಯಾರು ಹುಡ್ಕೊಂಡಿದ್ದಾರೆ ಅಷ್ಟೇ. ಚೆಕ್ ಮಾಡ್ಕೊಂಡು ಬನ್ನಿ ಒಂದ್ಸತಿ. ಹೆಸರು ಸರ್ ಆರಿ.